ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಮರಳಿ ಸ್ವಾಗತ. ಇವತ್ತು ಎಸ್ ಎಸ್ ಸಿ ಜಿಡಿಯ 6ನೇ ವಿಡಿಯೋ. ಎಸ್.ಎಸ್.ಸಿ.ಜಿಡಿಯ 6ನೇ ವಿಡಿಯೋ. ಇವತ್ತು ಯಾರು ಹೊಸದಾಗಿ ನೋಡತ್ತಿರ್ಲ ಅವ್ರಿಗೆ ಇನ್ನು 5 ವಿಡಿಯೋ ಮುಗಿದವು, ನೋಡ್ಕೋರಿ. ಅವನು ಎಸ್.ಎಸ್.ಸಿ.ಜಿಡಿಯ 6ನೇ ವಿಡಿಯೋ ನೋಡ್ರಿ. ಮ್ಯಾಥಮೆಟಿಕ್ಸ್ ಯಾವ ರೀತಿ ಬಿಡಿಸಬಹುದು. ಇವತ್ತಿನ ಡಿಫ್ರೆಂಟ್ ಕ್ವಶನ್ ತಗೊಂಡ್ಬಂದಿನಿ. ಡಿಫ್ರೆಂಟ್ ಕ್ವಶನ್ ಅದಾವು, ಯಾವ ರೀತಿ ಬಿಡಿಸಬಹುದು ನೋಡ್ರಿ. ಓಕೆ ನೋಡ್ರಿ. 1ನೇ ಕ್ವಶನ್, 11, 6, 55 ಮತ್ತು 9ರಿಂದ ನಿಶೇಷವಾಗಿ ಭಾವಿಸಲ್ಪಡುವ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಏನ್ ಕ್ವಶನ್ ಅರ್ಥ ಗೊತ್ತೇನ್ರಿ? ಇವೆಲ್ಲದ್ರಲ್ಲೇ ಭಾಗ ಹೋಗ್ಬೇಕು ಕಂಪಲ್ಸರಿ. ಇಲ್ಲಿ ಕೊಟ್ಟ ನೋಡ್ರಿ, 11, 6, 55, 9 ಇವು 4 ಸಂಖ್ಯೆಯಿಂದ ನಿಶೇಷವಾಗಿ ಭಾಗ ಹೋಗ್ತಕ್ಕಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಈ ತರ ಪಾಠ ಕೊಡ್ಲೇ ಎದಿ ಹೊಡ್ಕೋಬಾರ್ದು. ಸಿಂಪಲ್ ಆಗಿ ಡಿವಿಸಿಬಿಲಿಟಿ ರೂಲ್ ಗೊತ್ತಿರ್ಬೇಕು. ಡಿವಿಸಿಬಲ್ ರೂಲ್ ಅಂದ್ರೆ ಏನ, ಯಾವ್ದ್ರಿಂದ ಭಾಗ ಗೊತ್ತಿರೋ ತಿಳ್ಕೊಬೇಕು. ಅದೊಂದು ರೂಲ್ ಐತ್ರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿರೋದ್ರಲ್ಲೇ ಅವ್ರದ್ದು ಪ್ರತಿಯೊಂದು ಭಾಗಾಕಾರರು ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಐತ್ರಿ. ಯಾವ ರೀತಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರೆ ಎಲ್ಲಾನು ಉದಾಹರಣೆ ಕುಂದ್ರಂಗಿಲ್ಲ. ಒಂದ್ ಸಿಂಪಲ್ ಆಗಿ 11 ಮತ್ತು 9 ಇವೆರಡರದ್ದು ರೂಲ್ ಗೊತ್ತವ್ರ. ಇವೆರಡರದ್ದು ಮಗ್ಯಾಗ ಬರ್ತಕ್ಕಂಥ ಸಂಖ್ಯೆ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊರಿ. 11ರ ಮಗ್ಯಾಗ ಬರ್ಬೇಕಾದ್ರೆ ಒಂದ್ ಸಿಂಪಲ್ ರೂಲ್ ಏನ್ ಗೊತ್ತನ್ರಿ? 11ರ ಮಗ್ಯಾಗ ಬರ್ಬೇಕಾದ್ರೆ ಸಿಂಪಲ್ ರೂಲ್, ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಕೂಡಿಸಿದಾಗ ಇಲ್ಲಿ ಉಳಿದ ಸಂಖ್ಯೆ ಸೇಮ್ ಇರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕಂಡ್ರೆ 9ರ ರೂಲ್ ಅಪ್ಲೈ ಮಾಡೋದು. ಬೇಕಾದ್ರೆ 9 ರೂಲ್ ಅಂದ್ರೆ 9 ರೂಲ್ ಅಪ್ಲೈ ಮಾಡೋದು. ಈಗ 11 ರೂಲ್ ಯಾಕೆ ನೋಡ್ರಿ, ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಕೂಡಿಸಿದಾಗ ಎರಡನೇ ಸಂಖ್ಯೆಗೆ ಸಮ ಆಗ್ಬೇಕು. ಐತೇನ್ರಿ? ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಕೂಡಿಸಿದಾಗ ಎರಡನೇ ಸಂಖ್ಯೆಗೆ ಸಮ ಐತಿ. ಐತ್ರಿ. 9ರ 0 ಕೂಡಿಸಿದ್ರೆ 9ನೇ 9 ನೋಡ್ರಿ, 9 ಪ್ಲಸ್ 0 ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸಿದ್ರೆ 9 ಅಂತ. ಇಲ್ಲಿ ನೋಡ್ರಿ, ಎರಡನೇ ಸಂಖ್ಯೆ ಇದು 9 ಅಂದ್ರೆ ಸಮ ಆಗ್ತದೆ. ಇಲ್ಲಿ ಅದ ನೋಡ್ರಿ, ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸ್ಬೇಕು, ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕೂಡಿಸ್ಬೇಕು. ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸಿದ್ರೆ ಎಷ್ಟಾತ್ರಿ? 6 ಆತ. ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಕೂಡಿಸಿದ್ರೆ 4 ಆತ. ಅಂದ್ರ ಇದು 11ರ ಮಗ್ಯಾಗ ಇಲ್ಲ. ನಮಗ್ ಏನ್ರಿ, 4ದ್ರದ್ದು ಮಗ್ಯಾಗ ಇರ್ತಕ್ಕಂಥದ್ದು ಗುದ್ದಾಡ್ಕೊಂಡ್ ಕುಂದ್ರಬಾರ್ದು. ಮೊದಲು ಯಾವ್ದಾರ ಒಂದನ್ನ ತಗೊಂಡು ಅದ್ರಾಗ ಐದನ್ನ ಚೆಕ್ ಮಾಡ್ಕೊತಿರ್ಬೇಕು. ಈಗ ನೋಡ್ರಿ, ಇಲ್ಲಿ ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ಕೂಡಿಸಿನಿ 10 ಆತು, ಎರಡನೇ ಸಂಖ್ಯೆ 2 ಆತು, 2 ಸಮ ಅದಾವನ್ರಿ? ಇಲ್ಲ, ಇದು ಆಗಂಗಿಲ್ಲ. ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಕೂಡಿಸ್ತನು 4 ಆತು, ಮೂರನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆ ಕೂಡಿಸ್ತನು ಎರಡನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆ ಕೂಡಿಸ್ತನು 2 ಆತು, ಇದು ಆಗಂಗಿಲ್ರಿ. ಹಂಗಾದ್ರೆ ಸಮ ಆಗ್ತಕ್ಕಂಥದ್ದು ಯಾವ್ದ್ರಿ? ಆಪ್ಷನ್ ಎ ಒಂದು ಕರೆಕ್ಟ್ ರೀ. ಇಲ್ಲ ಅಂತಂದ್ರೆ ಇನ್ನೊಂದು 9ರದ ಡಿವಿಸಿಬಿಲಿಟಿ ರೂಲ್ ಹೇಳ್ತೀನಿ. 9ರ ನೋಡ್ರಿ, 9ರ ಮಧ್ಯ ಬರ್ತಕ್ಕಂಥ ಸಂಖ್ಯೆ ಯಾವ ತರ ಇರ್ತಾವಂತ. 9ರ ಮಧ್ಯ ಬರ್ತಕ್ಕಂಥ ಸಂಖ್ಯೆ ಯಾವ ತರ ಇರ್ತಾವಂತ ತಿಳ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಎಲ್ಲಾನು ಕುಡ್ಸ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಏನಿದಾವಲ್ಲ ಅವನ್ನೆಲ್ಲ ಕುಡ್ಸ್ಕೋಬೇಕು. ಕುಡ್ಸೋ ಕೂಡಲೇ ಒಂದು ಮೊತ್ತ ಬರ್ತೈತಿ. ಆ ಮೊತ್ತ 9ರ ಮಧ್ಯ ಐತೆ ನೋಡ್ಕೋಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ, ಇವನ್ನೆಲ್ಲ ಕುಡ್ಸ್ಕೋದ್ರಿ. 9 ಕುಡಿಸಿದ್ರೆ ಎಷ್ಟ್ರಿ? 18. 9 ಕುಡಿಸಿದ್ರೆ 18. ಹೌದಾ? 18. 9 ಕುಡಿಸಿದ್ರೆ 18. ಈ 18 ಅನ್ನೋದು 9ರ ಮಧ್ಯ ಐತ್ರಿ? ಐತಿ. ನೆಕ್ಸ್ಟ್ ನೋಡ್ರಿ, 1 0 ಕುಡಿಸಿದ್ರೆ 1, 0 ಕುಡಿಸಿದ್ರೆ 1, 5 ಕುಡಿಸಿದ್ರೆ 6, 6 4 ಕುಡಿಸಿದ್ರೆ 10. ಎಷ್ಟು ಬಂತ್ರಿ? 10. ಈ 10 ಸಂಖ್ಯೆ 9ರ ಮಧ್ಯ ಐತೇನ್ರಿ? ಇಲ್ಲ, ಇದಾಗಂಗಿಲ್ಲ. 9 2 ಕುಡಿಸಿದ್ರೆ 11, 11 1 ಕುಡಿಸಿದ್ರೆ 12. ಈ 12 9ರ ಮಧ್ಯ ಐತೇನ್ರಿ? ಇದು ಆಗಂಗಿಲ್ಲ. 9ರ ಮಧ್ಯ 12 ಇಲ್ಲ. ನೆಕ್ಸ್ಟ್ ನೋಡ್ರಿ, 1 3 ಕುಡಿಸಿದ್ರೆ 4, 1 3 ಕುಡಿಸಿದ್ರೆ 4, 4 2 ಕುಡಿಸಿದ್ರೆ 6. ಈ 9ರ ಮಧ್ಯ ಐತೇನ್ರಿ? ಇಲ್ಲ. ಹಂಗಾರ 9ರ ಮಧ್ಯ ಐತಿದ ಯಾವುದು? ಆಪ್ಷನ್ 1 ಓನ್ಲಿ. ಅದ್ರ ಆನ್ಸರ್ ಯಾವ್ದಾಕೈತಿ? ಆಪ್ಷನ್ 1. ಈ ತರ ನಿಶೇಷವಾಗಿ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕವಾದ ಸಂಖ್ಯೆ ಕೊಟ್ರಂತಂದ್ರ ಅದ್ರ ಕೊಟ್ಟಿರ್ತಕ್ಕಂಥವು 2 ಅಥವಾ 3 ಕೊಟ್ಟಿರ್ತಾರಲ್ಲ ಅವ್ನ ಅಪ್ಲೈ ಮಾಡಿ ನೋಡಿದ್ರಿ. ಈಗ ನಮಗೆ ಈಜಿ ಯಾವ ಆಗ್ತಾವಲ್ಲ ಅದನ್ನ ಅಪ್ಲೈ ಮಾಡಿ ನೋಡುದು. ಈಗ ಈಜಿ ಯಾವ್ದನ್ರಿ? 11 ಮತ್ತು 9. 11 ಮತ್ತು 9ರದ ಡಿವಿಸಿಬಿಲಿಟಿ ರೂಲ್ ಗೊತ್ತಿರ್ಬೇಕು. ಓಕೆ, ಈ ರೀತಿ ಹೇಳಿದ್ರಲ್ಲ, ಈ ರೀತಿ
ಎಲ್ಲರೂ ತಿಳ್ಕೊಬೇಕು. ಇನ್ ನೆಕ್ಸ್ಟ್ ನೋಡ್ರಿ ಎರಡನೇ ಕ್ವಶನ್. ಒಂದು ವೇಳೆ 3, 6, 12 ಮತ್ತು ಬಿ ಎಲ್ಲವೂ ಮುಂದುವರಿದ ಸಮಾನುಪಾತದಲ್ಲಿದ್ದರೆ ಬಿ ಯ ಮೌಲ್ಯ ಎಷ್ಟು? ನೋಡ್ರಿ ಇದೊಂದು ಸಮಾನುಪಾತ ಚಾಪ್ಟರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಎಷ್ಟು ಈಜಿಲಿ ಬಿಡಿಸಬಹುದು ನೋಡ್ರಿ. 3, 6, 12 ಮತ್ತು ಬಿ ಎಲ್ಲವೂ ಮುಂದುವರಿದ ಸಮಾನುಪಾತದಲ್ಲಿವೆ. ಸಮಾನುಪಾತ ಪ್ರಕರಣ ಬರ್ಕೊಂಡು ನಾವು ಯಾವ್ದ್ರಿ? 3:6 ಸಮಾನುಪಾತ 12:ಬಿ ಈ ರೀತಿ ಬರ್ಕೋಬೇಕು. ಇಲ್ಲೇನಾಕತ್ರಿ ಮಿಡಲ್ ಸಮಾನುಪಾತ ಐತ್ರಿಲ್ಲ, ಇಲ್ಲಿ ಏನ್ ಹಾಕೈತಿ ಅಂತ ತಿಳ್ಕೊರಿ. ಕೊನೆಯ ಸಂಖ್ಯೆ ಗುಣಾಕಾರ ಆಗ್ತಾವ್ರಿ, ಮಿಡಲ್ ಗುಣಾಕಾರ ಆಗ್ತಾವ್ರಿ. ಇದು ನಾವು 10th ಕಲ್ತಿರ್ತೀವ್ರಿ, ಹೌದಿಲ್ರಿ? 10th ಕಲ್ತೀವಿ. ಇದು ಮೊದಲನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆ ಗುಣಾಕಾರ ಆಕೈತಿ, ಮಧ್ಯದಲ್ಲಿರ್ತಕ್ಕಂಥ ಎರಡು ಗುಣಾಕಾರ ಆಗ್ತಾವು. ಹೋಗಿ ಸಮಾನುಪಾತ ಅಂದ್ರೆ ಬಿ ಯ ವ್ಯಾಲ್ಯೂ ತಿಳಿಯಲಿ. ಇವೆರಡು ಇಂಟು ಆಗ್ತಾವ್ರಿ, ಇವೆರಡು ಇಂಟು ಆಗ್ತಾವು. ಅದ್ ಮಾಡೋಡ್ರಿ 6 × 12 ಅದು ರೀ. ನೆಕ್ಸ್ಟ್ 3 × ಬಿ = 3 × ಬಿ ಈ ರೀತಿ. ಈಗ್ರಿ ನೋಡ್ರಿ ಇನ್ನೇನಂತ್ರಿ ಮಿಡಲ್ ಈಕ್ವಲ್ ಇರ್ತೈತಿ. ಮಿಡಲ್ ಈ ತರ ಈಕ್ವಲ್ ಇದ್ದಾಗ ನಮಗೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೇಳಿರ್ತಾರಲ್ಲ, ಇದಕ್ಕೆ ಡೈರೆಕ್ಟ್ ಆಗಿ ಕಡ್ತಾ ಹೊಡೆದ್ ಬಿಡ್ರಿ. ಯಾವಾಗ್ರಿ ಮಿಡಲ್ ಈಕ್ವಲ್ ಟು ಇದ್ದಾಗ ಕಡ್ತಾ ಹೊಡೆದ್ ಬಿಡುದು. ಈಗ ಹೊಡಿನ್ರಿ 3 × 1 = 3, 3 × 2 = 6, 3 × 1 = 3, 3 × 2 = 6. ಇವಿತ್ತೇನ್ರಿ 12 × 2 12 ಎಷ್ಟ್ರಿ? 24 ಆ ಕಡೆ ನೋಡ್ರಿ ಬಿ ಉಳಿದೈತಿ. ಬಿ = ಏನ್ರಿ? 24. ಯಾವ ಆಪ್ಷನ್ ಆಗೈತೆ ನೋಡ್ರಿ? ಆಪ್ಷನ್ 2 ಬಿ = 24 ಈ ರೀತಿ. ಅರ್ಥಾತ್ರಿ? ಬರೀ ಚಾನಲ್ ಆಗ ವಿಡಿಯೋ ನೋಡಿ ಸುಮ್ಕೊಂಡ್ರೆ ಬರ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತು ಬರ್ರಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ತು ಬರ್ರಿ, ಪೂರ್ತಿ ವಿಡಿಯೋ ನೋಡೋದು ಬರ್ರಿ. ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮ್ ಎಕ್ಸಾಮ್ ಬಹಳ ಹೆಲ್ಪ್ ಆಕೈತಿ. ಇಲ್ಲಿ ಬಿಡಿಸ್ತಕ್ಕಂಥ ಟ್ರಿಕ್ಗಳು ಎಲ್ಲಿ ಬಿಡಿಸಂಗಿಲ್ಲ, ನಿಮ್ಗೆ ಯಾರು ನೋಡಿರಂಗಿಲ್ಲ. ಇದು ಹೊಸ ಟ್ರಿಕ್ ಇರ್ತಾವ. ಓಕೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಆಗುತ್ತು ಬರ್ರಿ, ಶೇರ್ ಮಾಡ್ತು ಬರ್ರಿ ನಿಮ್ ಫ್ರೆಂಡ್ಸಿಗೆ. ಅದು ಇನ್ನೊಂದು ಹೇಳ್ಬೇಕಂದ್ರ ಇದು ಕ್ವಶನ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಿಡಿಸ್ತಾನ. ಲಾಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ಎಲ್ಲೂ ನೀವು ತಿಳಿರಂಗಿಲ್ಲ ಅಂತ ಆ ತರ ಕ್ವಶನ್, ಆ ತರ ಟ್ರಿಕ್ ಐತಿ ಅಂತ ಕೇಳ್ರಿ ದಯವಿಟ್ಟು. ಲಾಸ್ಟ್ ಕ್ವಶನ್ ಬಿಡುತ್ತ. ಈಗ ಈ 3ನೇ ಕ್ವಶನ್, 4ನೇ ಕ್ವಶನ್ ಅದ್ ಬಿಡಿಸ್ತೀನಿ. 3ನೇ ಕ್ವಶನ್ ನೋಡ್ರಿ. ಒಬ್ಬ ಸ್ಕೂಟರ್ ಸವಾರನು 42 km/h ವೇಗದಲ್ಲಿ ಸಾಗುತ್ತಾನೆ. ಹಾಗಾದರೆ 90 ನಿಮಿಷಗಳಲ್ಲಿ ಅವನು ಎಷ್ಟು ದೂರ ಸಾಗಿರುತ್ತಾನೆ? ಏನಿಲ್ಲ ಕ್ವಶನ್ ನೋಡಂಗ್ಲೇ ಟ್ವಿಸ್ಟ್ ಅನ್ಸುತ್ತೆ, ಏನು ಇಲ್ಲ. ಒಬ್ಬ ಸ್ಕೂಟರ್ ಸವಾರನು 42 km/h ವೇಗದಲ್ಲಿ ಸಾಗುತ್ತಾನೆ ಅಂತಂದ್ರ ಅವ 1 ತಾಸಿಗೆ 42 ಕಿಲೋಮೀಟರ್ ಹೋಗ್ತಾನಂದ್ರಿ. 1 ತಾಸಿಗೆ 42 ಕಿಲೋಮೀಟರ್ ಹೋಗ್ತಾನ್ರಿ. ಹಂಗಾದ್ರೆ 90 ನಿಮಿಷ ಎರಡು ದೂರ ಹೋಗ್ತಾನು ಅಂತ ಕೇಳ್ತಾರ. 1 ತಾಸಿಗೆ 42 ನಿಮಿಷದಾಗ 1 ತಾಸಿಗೆ 42 ಸ್ಪೀಡ್ದಾಗ ಹೋಗ್ತಾನ ಅಂದ್ರೆ 90 ನಿಮಿಷ ಗಟ್ಟ ಹೋಗ್ತಾನ ನೋಡ್ರಿ. ತಾಸಿಗೆ 42 ಕಿಲೋಮೀಟರ್ ಅಂದ್ರೆ 90 ನಿಮಿಷಕ್ಕೆ ಎಷ್ಟು? 90 ನಿಮಿಷ ಅಂದ್ರೆ ಎಷ್ಟು ತಾಸ ಆಗೈತೆ ಅಂತ ತಿಳ್ಕೊಬೇಕು. 90 ನಿಮಿಷ ಅಂದ್ರೆ 2 ತಾಸ ಆಗೈತೆ ತಿಳ್ಕೊಬೇಕು. 90 ನಿಮಿಷ 2 ತಾಸ ಆಗೈತೆ, 1.5 ತಾಸ ಆಗೈತೆ. ಬರೋಬರ್ರಿ? ನಾರ್ಮಲ್ ಆಗಿ ಈ ತರ ಥಿಂಕ್ ಮಾಡ್ಬೇಕು. ಅಂದ್ರ ಈಗ ತಾಸಿಗೆ ನೋಡ್ರಿ, ತಾಸಿಗೆ 42 ಕಿಲೋಮೀಟರ್ ಹೋಗ್ತಾನ ಅಂದ್ರ ನಿಮ್ ನೋಡ್ರಿ, ತಾಸಿಗೆ ಅಂದ್ರೆ 8 ನಿಮಿಷ ಇರ್ತಾವ್ರಿ. 60 ನಿಮಿಷಕ್ಕೆ 42 ಸೆಕೆಂಡ್ ಹೋಗ್ತಾನು. 90 ನಿಮಿಷಕ್ಕೆ 90 ನಿಮಿಷ ಎಷ್ಟು ಹೋಗ್ತಾನು ಅಂತ ಕೇಳಿದಂಗ್ರಿ. ಓಕೆ, ಈ ರೀತಿ ಕೇಳ್ಯಾರ. ಈಗ ಏನ್ ಮಾಡೋಣ್ರಿ, ನಾವ ನಾರ್ಮಲ್ ಆಗಿ ಇದನ್ನ ಪೆನ್ ಯೂಸ್ ಮಾಡೋಕ್ಕಿಂತ ಟೆಕ್ನಿಕ್ಲಿ ಮಾಡೋಣ. ತಾಸಿಗೆ 42 ಹೋಗ್ತಾನ್ರಿ, ತಾಸಿಗೆ 42 ಹೋಗ್ತಾನು. 90 ನಿಮಿಷಕ್ಕೆ ಎಷ್ಟು ಹೋಗ್ತಾನು? ಹೌದ್ರಿ? ಈಗ 60 ನಿಮಿಷಕ್ಕ 42 ಕಿಲೋಮೀಟರ್ ಹೋದ್ರೆ ಇನ್ ಎಕ್ಸ್ಟ್ರಾ ನಿಮಿಷ ಕೊಟ್ಟಾರ ಇಲ್ಲಿ. ಇನ್ ಎಕ್ಸ್ಟ್ರಾ 30 ನಿಮಿಷ ಎಕ್ಸ್ಟ್ರಾ ಐತಿ. ಕರೆಕ್ಟ್ ರೀ? ತಾಸಿಗೆ 42 ಕಿಲೋಮೀಟರ್ ಹೋಗ್ತಾನು ಅಂದ್ರೆ ತಾಸಿಗೆ 60 ನಿಮಿಷ ಇರ್ತಾವ. 60 ನಿಮಿಷಕ್ಕೆ 42 ಹೋಗ್ತಾನು ಅಂತಂದ್ರ 90 ನಿಮಿಷಕ್ಕೆ ಎಷ್ಟು ಹೋಗ್ತಾನು? 60 ನಿಮಿಷಕ್ಕೆ 42 ಆದ್ರೆ 90 ನಿಮಿಷಕ್ಕೆ ನೋಡ್ರಿ ಎಕ್ಸ್ಟ್ರಾ ಇನ್ನು 30 ನಿಮಿಷ ಐತಿ. 60 ನಿಮಿಷಕ್ಕೆ 42 ಅಂದ್ರೆ 30 ನಿಮಿಷಕ್ಕೆ ಎಷ್ಟು ಹೋಗ್ತಾನ್ರಿ? 21. ಹಂಗಾದ್ರೆ ನೋಡ್ರಿ 60 ನಿಮಿಷಕ್ಕೆ 42 ಹೋಗ್ತಾನು. ಇಲ್ಲಿ ಎಷ್ಟು ಕೊಟ್ಟಾರ್ರಿ? 90. ಇನ್ ಎಕ್ಸ್ಟ್ರಾ 30. ಇನ್ ಎಕ್ಸ್ಟ್ರಾ 30 ನಿಮಿಷಕ್ಕೆ ಎಷ್ಟು ಹೋಗ್ತಾನ? ಎಕ್ಸ್ಟ್ರಾ ನೋಡ್ರಿ 30 ನಿಮಿಷಕ್ಕೆ ಎಷ್ಟು ಹೋಗ್ತಾನು? 21. ಟೋಟಲ್ ಕೊಡ್ಸ್ಕೊರಿ 3
63 ಕಿಲೋಮೀಟರ್. ಇಷ್ಟೇ ರೀ. ಈ ತರ ಜನರಲ್ ಥಿಂಕ್ ಮಾಡ್ಬೇಕು. ಹೇಳ್ತವ್ರಿ ಆಪ್ಷನ್ 1 63 ಕಿಲೋಮೀಟರ್ ದೂರ ಹೋಗ್ತಾನೆ. ಇದು ಪೆನ್ ಹಿಡ್ಕೊಂಡ್ ಲೆಕ್ಕ ಬಿಡಿಸುವಂತ ಲೆಕ್ಕ ಅಲ್ಲ, ತಲೆ ಓಡಿಸಿ ಬಿಡ್ತಕ್ಕಂತ ಲೆಕ್ಕ. ಪೆನ್ ಎಲ್ಲಕ್ಕೂ ಯೂಸ್ ಮಾಡಬಾರ್ದ್ರಿ, ಕೆಲವೊಂದು ತಲೆನೂ ಯೂಸ್ ಮಾಡ್ಬೇಕು. ತಲೆ ಯೂಸ್ ಮಾಡಿದ್ರೆ 5 ಸೆಕೆಂಡ್ ಆನ್ಸರ್ ಬಿಡುದು. ಪೆನ್ ಯೂಸ್ ಮಾಡ್ಬೇಕು ಕೂತಿರಂದ್ರ 1 ನಿಮಿಷ. ಅರ್ಥತಿಲ್ರಿ? 2025 SSC GD ಒಳಗೆ ಕೇಳಿರ್ತಕ್ಕಂತ ಕ್ವಶನ್ ರೀ. ಇದೆ ಕ್ವಶನ್ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಅನ್ಸುತ್ತಿ. ಈಜಿ ಆಗಿ ಬಿಡ್ಸೋಣ್ರಿ. ಒಟ್ಟ ಎರಡು ಲೈನ್ ದಾಗ ಬಿಡ್ಸೋಣ. ಪ್ರತಿ ಕೆಜಿಗೆ ರೂಪಾಯಿ 6.30 ದರದ ಅಕ್ಕಿಯ ಮಿಶ್ರಣವನ್ನು ತಯಾರಿಸಲು ಪ್ರತಿ ಕೆಜಿಗೆ ರು 8.30 ದರದ ಅಕ್ಕಿಯನ್ನು ಪ್ರತಿ ಕೆಜಿಗೆ 5.30 ದರದ ಅಕ್ಕಿಯ ಜೊತೆ ಯಾವ ಅನುಪಾತದಲ್ಲಿ ಬೆರೆಸಬೇಕೆಂದು ಕಂಡುಹಿಡಿಯಿರಿ. ಕ್ವಶನ್ ನೋಡ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಕ್ವಶನ್ ಅರ್ಥ ಯಾವ್ದ್ರಿ? ಕ್ವಶನ್ ಅರ್ಥ ಕೇಳ್ರಿ, ಎದ್ರ ಬೇಡ್ರಿ, ಕ್ವಶನ್ ಅರ್ಥ ಕೇಳ್ರಿ. ಕ್ವಶನ್ ಅರ್ಥ ಏನ್ ಗೊತ್ತೇನ್ರಿ? ಈಗ ನೋಡ್ರೆ 8.30 ಪ್ರತಿ ಕೆಜಿಗೆ 8 ರೂಪಾಯಿ ಅಕ್ಕಿರಿ. ತಿಳ್ಕೊಂಬಿಡ್ರಿ, 8.30 1 ಕೆಜಿಗೆ ಅಕ್ಕಿ ಬೆಲೆ ಹಾಕ್ರಿ. 8.30 ಅಕ್ಕಿ ಬೆಲೆ ಅದಾವು. ಇನ್ನೇನಪ್ಪಾ ಅಂತಂದ್ರ 5.30 ಅಕ್ಕಿ, 8.30 ಅಕ್ಕಿ ಬೇರೆ ಅದಾವ್ರಿ, 5.30 ಅಕ್ಕಿ ಬೇರೆ ಅದಾವ. ಇವ್ ಎರಡು ಬೇರೆ ಬೇರೆ ಅಕ್ಕಿ ಕೊಡ್ರಿ. ಈಗ ಇರ್ತಾವ್ರಿ ನಮ್ಮ ಲೋಕಲ್ದಾಗ, ನಮ್ಮ ಅಂಗಡಿಯಾಗ ಮಾತಿರ್ತಾರ. 50 ರೂಪಾಯಿ ಕೆಜಿ ಅಕ್ಕಿ ಬೇರೆ, 30 ರೂಪಾಯಿ ಕೆಜಿ ಅಕ್ಕಿ ಬೇರೆ, 100 ರೂಪಾಯಿ ಕೆಜಿ ಅಕ್ಕಿ ಬೇರೆ. ಈ ರೀತಿ ಏನಂತಂದ್ರ 8.30 ಅಕ್ಕಿ ಬೇರೆ ಅದಾವ್ರಿ, 5.30 ಇದು ರೇಟ್ ರೀ. 1 ಕೆಜಿಗೆ ಇಷ್ಟ, 1 ಕೆಜಿಗೆ 8.30, ಇದು 1 ಕೆಜಿಗೆ 5.30 ಎರಡ್ ಹತ್ರ ಹಾಕಿದವ್ರಿ. ನಾವೀಗ ಇದನ್ನ ಯಾವ ತರ ಅರ್ಥ ಮಾಡ್ಕೊಂಡು ಅಂತಂದ್ರ, ಇವ್ 8.30 ಏನ್ ಹಾಕಿದ್ರ ಇವ್ ಮಾರವನು, ಇವ್ ಅಟ್ಟೆ ಮಾರತಾವು, ಇವ್ ಅಂಗಡ್ಯಾಗ ಬಿದ್ದು ವಜೆ ತಿಳ್ಕೊಂಡು ಈ ತರನ ತಿಳ್ಕೊಂಡ್ಬಿಡ್ರಿ. ಇವ್ ಅಂಗಡ್ಯಾಗ ಸೇಲ್ ಆಗತ್ತಲ್ಲ, ಸೇಲ್ ಆಗತ್ತವು. ಇವ್ ಕಡಿಮೆ ರೇಟ್ನಾಗ ನಮ್ಮ ಮಂದಿ ತಗೊಳತ್ರು ತಗೋವಾರ. ಅದಕ್ಕ ಈಗ ಏನಾಗತ್ರಿ, ಅಂಗಡಿ ಇದ್ರೆ ಏನಾಗತ್ರಿ, ಲಾಸ್ ಆಗತ್ತಿಲ್ರಿ. ಅಂಗಡಿಯಾಗ ಇದ್ರೆ ಕಾಮನ್ ಆಗಿ ಲಾಸ್ ಆಗತ್ತಿ. ಸೊ ಅದಕ್ಕೆ ಏನ್ ಮಾಡ್ತಂದ್ರ, ಕಡಿಮೆ ರೇಟ್ನು ಮಾರತಾವು, ಹೆಚ್ಚು ರೇಟ್ನು ಮಾರವಲ್ಲ ಅಂದ್ಕೂಲೆ ಒಂದ್ ಪ್ಲಾನ್ ಮಾಡ್ಕೊಂಡ್ರ. ಒಬ್ಬ ವ್ಯಾಪಾರ ಏನ್ ಪ್ಲಾನ್ ಮಾಡ್ತಾನಂದ್ರ, ಎರಡು ಅಕ್ಕಿ ಮಿಕ್ಸ್ ಮಾಡಿ ಒಂದ್ ರೇಟಿಂಗ್ ಮಾಡ್ತಾನ. ಎರಡು ಅಕ್ಕಿ ಮಿಕ್ಸ್ ಮಾಡ್ತಾನ. ಎರಡು ಅಕ್ಕಿಯನ್ನ ಮಿಕ್ಸ್ ಮಾಡಿ ಮಾರಬೇಕು. ಮಿಕ್ಸ್ ಮಾಡಿ ಅದೇ ಕೊಟ್ಟ ನೋಡ್ರಿ, ಎರಡು ಅಕ್ಕಿಯನ್ನ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಎಷ್ಟಕ್ಕೆ ಮಾಡಬೇಕು ಇಲ್ಲಿ ಕೊಟ್ಟ ನೋಡ್ರಿ. ಪ್ರತಿ ಕೆಜಿಗೆ ರೂಪಾಯಿ 6.30 ದರದಂತೆ ಅಕ್ಕಿಯ ಮಿಶ್ರಣವನ್ನು ತಯಾರಿಸಬೇಕು. ಎರಡನ್ನು ಮಿಕ್ಸ್ ಮಾಡಿ ಎಷ್ಟಕ್ಕೆ ಮಾಡ್ತೀನಿ? 6.30 ಮಾಡ್ತಾನು. ಅವಾಗ ನನಗೇನಾಗತ್ತಿ, ಕವರ್ ಆಕತಿ. ಇವು ಸೇಲ್ ಆಗ್ತಾವು, ಇವು ಸೇಲ್ ಆಗ್ತಾವು. ಅವಾಗ ನಾ ಆರಾಮ. ಇಲ್ಲ ಅಂತಂದ್ರೆ ಇವು ಒಟ್ಟ ಸೇಲ್ ಆಗಿ ಉಳಿದೋದ್ರ ನಮ್ ಪಳಿಗಿರಲ್ಲ ಅವ್ ಮನ್ಯಾಗ. ಸೊ ಅದಕ್ಕೆ ಎರಡು ಮಿಶ್ರಣ ಮಾಡಿ ರೇಟ್ ಅನ್ನ ಹೆಚ್ಚು ಮಾಡಿ, ರೇಟ್ ಅನ್ನ ಏನ್ ಮಾಡ್ತಾನ್ರಿ 6.30 ಮಾಡಿ ಬಿಡ್ತಾನೆ. ಇವಾಗ ಏನಾಗತ್ತೆ ನೋಡ್ರಿ, ಎರಡನ್ನ ಮಿಶ್ರಣ ಮಾಡಿ ಇಷ್ಟಕ್ಕ ಮಾರಬೇಕಾದ್ರ ಮಾರ್ಬೇಕು ಕರೆಕ್ಟ್ ರೀ. ಬಟ್ ಇದನ್ನ 8 ಕೆಜಿ ಮಿಶ್ರಣ ಮಾಡ್ತಿ, ಇದನ್ನ 8 ಕೆಜಿ ಮಿಶ್ರಣ ಮಾಡ್ತಿ ಅಂತ ಕೇಳ್ತಾರೆ ಅವ್ರ ಅನುಪಾತದಾಗ. ಅರ್ಥ ಆಯ್ತ್ರಿ? 8 ರೂಪಾಯಿ ಅಕ್ಕಿ ಎಷ್ಟು ಮಿಶ್ರಣ ಮಾಡ್ತಿ, 5 ರೂಪಾಯಿ ಮಿಶ್ರಣ ಮಾಡ್ತಿ ಅಂತ ಕೇಳ್ತಾರೆ. ಬರಾಬರ್ರಿ. ಯಾಕಂದ್ರ ಇವ್ನ ಹೆಚ್ಚು ಮಾಡಿ ಇವ್ನ ಕಡಿಮೆ ಮಿಕ್ಸ್ ಮಾಡಿದ್ರೆ ಮಾತ್ರ ಲಾಸ್ ರೀ. ಅದಕ್ಕೆ ಏನ್ ಮಾಡ್ಬೇಕು, ಇವ್ ತುಟ್ಟಿ ಅದಾವು, ಇವ್ ಕಡಿಮೆ ಅದಾವು, ಎರಡನ್ನು ಮಿಶ್ರಣ ಮಾಡ್ಬೇಕಾದ್ರ, ಎರಡನ್ನು ಮಿಕ್ಸ್ ಮಾಡ್ಬೇಕಾದ್ರ ಹೆಚ್ಚಿಗೆ ರೇಟ್ ಇದ್ದದನ್ನ ಕಡಿಮೆ ಮಿಕ್ಸ್ ಮಾಡಬೇಕು, ಕಡಿಮೆ ರೇಟ್ ಇದ್ದದನ್ನ ಹೆಚ್ಚಿಗೆ ಮಿಕ್ಸ್ ಮಾಡಬೇಕು. ಅವಾಗ ಮ್ಯಾನೇಜ್ ಆಗ್ತೈತಿ. ಈಗ ನೋಡ್ರಿ, ಇದನ್ನ ಹೆಂಗ್ ಫೈನಲ್ ಮಾಡ್ಬೇಕು, ಈ ರೀತಿ ಫೈನಲ್ ಮಾಡಿದ್ರಿ. ಈಗ ನೋಡ್ರಿ ಯಾವ ರೀತಿ 8.3 ಒಳಗ 6.3 ಕಳೆದ್ರೆ ಎಷ್ಟು ಉಳಿತ್ರಿ? 2 ಉಳಿದೈತಿ. 5.3 ಒಳಗ 6.3 ಕಳೆದ್ರೆ ಎಷ್ಟು ಉಳಿದೈತ್ರಿ? 1 ಉಳಿದೈತಿ. ಏನ್ ಸಿಕ್ತಿರಿ ಈಗ? ಇದರ ರೇಷಿಯೋ 1:2. 1:2. 1:2 ಅಂದ್ರೆ ಏನ್ರಿ? 8.3 ಏನು ಹಾಕಿದಾರಲ್ಲ ರೇಟ್ ಇದೆ. ಈ ರೇಟಿನ ಅಕ್ಕಿಯನ್ನ 1 ಕಿಲೋ ಹಾಕಿದೆ ಅಂದ್ರ 5.3 ಪರ್ ಕೆಜಿ ಅಕ್ಕಿಯನ್ನ 2 ಕೆಜಿ ಹಾಕ್ಬೇಕ್ರಿ. ಈ ಅಕ್ಕಿಯನ್ನ 1 ಕೆಜಿ ಹಾಕ್ಬೇಕು, ಈ ಅಕ್ಕಿಯನ್ನ 2 ಕೆಜಿ ಹಾಕಿ ಬೆರೆಸಿ ಈ ಅಮೌಂಟಿಗೆ ನಾವು ಮಾರಬಹುದು ಅನ್ನೋದು ಅರ್ಥ ರೀ. ಇದೇ ರೀತಿ ನಮ್ ಚಾನಲ್ದಾಗ ಡೈಲಿ ವಿಡಿಯೋ ಬಿಡ್ತಿರ್ತಾನೋ. ಇದು SSC GD ಒಳಗೆ ಕೇಳಿರ್ತಕ್ಕಂಥ ಕ್ವಶನ್. ಇಂಥ ಕ್ವಶನ್ ನೀವು ಬೆಳೆಸಿರೋದ್ರ ಲಿಸ್ಟ್ ಇರ್ತೈತಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಲ SSC GD ಎಲ್ಲರೂ ಚಲೋ ಸ್ಟಡಿ ಮಾಡ್ರಿ. ಜೈ ಹಿಂದ್.